ಬನ್ನಿ 20 ವರ್ಷಗಳ ಸುವರ್ಣ ಪ್ರಯಾಣವನ್ನು ನೆನಪಿಸ್ಕೊಳ್ಳೋಣ. 2004ರಲ್ಲಿ ಒಂದು ಪುಟ ತೆರೆದಿತ್ತು. ಆ ದಿನ ಯಾರಿಗೂ ಗೊತ್ತಿರಲಿಲ್ಲ ಆ ಒಂದು ಪುಟ ಒಂದು ಪುಸ್ತಕವಾಗುತ್ತದೆ ಎಂದು. ಮೊದಲ ವರ್ಷ ಮೊದಲ ಪುಸ್ತಕ, 2ನೇ ವರ್ಷ ಮತ್ತೊಂದು ಪುಸ್ತಕ, ಪ್ರತಿ ವರ್ಷ ಒಂದು ಹೊಸ ಪುಸ್ತಕ, ಪ್ರತಿ ಪುಸ್ತಕದಲ್ಲಿ ಹೊಸ ಕಥೆಗಳು. ಆ ಪುಸ್ತಕಗಳ ಪ್ರತಿಯೊಂದು ಪುಟದಲ್ಲೂ ಒಂದು ಸಂತೋಷ, ಒಂದು ಕಷ್ಟ, ಒಂದು ಸವಾಲು, ಒಂದು ಸಾಧನೆ. ಆದರೆ ಪ್ರತಿ ಪುಟದಲ್ಲೂ ಒಂದು ಸಾಮಾನ್ಯ ವಿಷಯ, ಸೇವೆ. ಒಂದು ಪುಟದಲ್ಲಿ ಮಕ್ಕಳಿಗೆ ಸಹಾಯ, ಒಂದು ಪುಟದಲ್ಲಿ ಹಿರಿಯರಿಗೆ ಬೆಂಬಲ, ಒಂದು ಪುಟದಲ್ಲಿ ಶಿಕ್ಷಣ, ಒಂದು ಪುಟದಲ್ಲಿ ಆರೋಗ್ಯ. ಮಕ್ಕಳಿಂದ ಹಿರಿಯರವರೆಗೆ ಅನೇಕ ಜನರ ಬದುಕಿನಲ್ಲಿ ನಮ್ಮ ಸ್ಪರ್ಶ. 20 ವರ್ಷಗಳು, 20 ಪುಸ್ತಕಗಳು. ಆ ಪುಸ್ತಕಗಳ ಪ್ರತಿಯೊಂದು ಪುಟದಲ್ಲೂ ಒಂದು ಹಬ್ಬ, ಒಂದು ಭಕ್ತಿ, ಒಂದು ಸಂಸ್ಕೃತಿ, ಒಂದು ಒಗ್ಗಟ್ಟು, ಒಂದು ಕ್ರೀಡೆ, ಒಂದು ಚಕ್ರಯಾನ, ಒಂದು ಸ್ಪರ್ಧೆ, ಒಂದು ತಂಡದ ಕೆಲಸ, ಒಂದು ಪ್ರಕೃತಿ. ಕೆಲವು ಪುಟಗಳಲ್ಲಿ ಪ್ರಶಸ್ತಿ, ಕೆಲವು ಪುಟಗಳಲ್ಲಿ ಗೌರವ. ಆದರೆ ನಮ್ಮ ದೊಡ್ಡ ಸಾಧನೆ ಜನರ ವಿಶ್ವಾಸ. ಈ ಪುಸ್ತಕಗಳು ಒಬ್ಬರಿಂದ ಬರೆಯಲ್ಪಟ್ಟಿಲ್ಲ. ಪ್ರತಿ ವರ್ಷ ಹೊಸ ಕೈಗಳು ಸೇರಿವೆ, ಹೊಸ ಯುವಕರು ಬಂದಿದ್ದಾರೆ, ಹೊಸ ನಾಯಕರು ಬೆಳೆದಿದ್ದಾರೆ. ಇಲ್ಲಿ ಆರಂಭಿಸಿದ ಕೆಲವರು ಇಂದು ಬೇರೆ ಸಂಘಗಳಲ್ಲಿ ನಾಯಕರು, ಬೇರೆ ವೇದಿಕೆಗಳಲ್ಲಿ ಮಾರ್ಗದರ್ಶಕರು. ಆದರೆ ಅವರ ಮೊದಲ ಪುಸ್ತಕ ಇಲ್ಲೇ ಬರೆಯಲ್ಪಟ್ಟಿತು. ಅವರ ಬೇರು ಇಲ್ಲೇ ಇದೆ. ಇಂದು ನಾವು 20ನೇ ಪುಸ್ತಕದಲ್ಲಿದ್ದೇವೆ. 20 ವರ್ಷಗಳು, 20 ಪುಸ್ತಕಗಳು. ಆದರೆ ಪಾಠಗಳು ಅನೇಕ, ಸಾಧನೆಗಳು ಅನೇಕ, ಸ್ಪರ್ಶಿಸಿದ ಜೀವಗಳು ಎಣಿಸಲಾಗದಷ್ಟು. ಆದರೆ ನಮ್ಮ ಕನಸು ಇಲ್ಲಿ ನಿಲ್ಲುವುದಿಲ್ಲ. ನಾವು ಪುಸ್ತಕಗಳನ್ನು ಮಾತ್ರ ಬರೆಯುವುದಿಲ್ಲ, ನಾವು ಒಂದು ಗ್ರಂಥಾಲಯ ನಿರ್ಮಿಸುತ್ತಿದ್ದೇವೆ. ಸೇವೆಯ ಗ್ರಂಥಾಲಯ, ನಾಯಕತ್ವದ ಗ್ರಂಥಾಲಯ, ಒಗ್ಗಟ್ಟಿನ ಗ್ರಂಥಾಲಯ, ಯುವಶಕ್ತಿಯ ಗ್ರಂಥಾಲಯ. ಇನ್ನಷ್ಟು ಪುಸ್ತಕಗಳು ಬರೆಯಲಾಗಬೇಕು, ಇನ್ನಷ್ಟು ನಾಯಕರು ಹುಟ್ಟಬೇಕು, ಇನ್ನಷ್ಟು ಜನರ ಬದುಕು ಬದಲಾಗಬೇಕು. ಇದು 20ನೇ ಪುಸ್ತಕದ ಅಂತ್ಯವಲ್ಲ, ಇದು ಮುಂದಿನ ಪುಸ್ತಕದ ಆರಂಭ. ಮಂಜುನಾಥ ನಗರ ವಾಸವಿ ಯುವಜನ ಸಂಘ. 20 ಪುಸ್ತಕಗಳು ಪೂರ್ಣ. ಗ್ರಂಥಾಲಯದ ದಾರಿ ಆರಂಭವಾಗಿದೆ. ಪುಸ್ತಕಗಳು ಬರೆಯುತ್ತಲೇ ಇರುತ್ತವೆ. ಗ್ರಂಥವೇ ಗ್ರಂಥಾಲಯ ಬೆಳೆದೇ ಇರುತ್ತದೆ.